ಕೊಲ್ಲಾಪುರ ಕ್ಲಾಸಲ್ಲಿ ನನ್ನ ಹೋರಾಟ ನಡೀತಾ ಇದೆ. ಅದಕ್ಕೆ ನಾವು ರೈತರಿಗೆ ಬೆಂಬಲ ಬೆಲೆಯನ್ನ ಬೇಡ್ತಾ ಇದ್ದೀವಿ. ಒಂದು ಟನ್ಗೆ 3500 ತಮ್ಮ ಬಿಲ್ ಅನ್ನ ಕೊಡ್ಬೇಕಂತ ನಾವು ಬೇಡ್ತಾ ಇದ್ದೀವಿ. ನಾವು ಯಾರದೇ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡ್ತಾ ಇಲ್ಲ. ನಮ್ಮ ಹೋರಾಟ ಒಂದೇ. ಎಲ್ಲ ರೈತರು ಇವತ್ತಿನ ದಿನ ಒಂದು 10 ಎಕರೆ ಕಬ್ಬಿದ್ರೆ ಅವನ ಹೊಲದಲ್ಲಿ 4-5 ಜನ ಸತತವಾಗಿ ದುಡಿಬೇಕಾಗ್ತದೆ. ಒಬ್ಬ ಸಣ್ಣ ರೈತ ದೊಡ್ಡ ರೈತನಲ್ಲಿ ಬಂದು ಬೆಳಿಬೇಕಾದ್ರೆ ಇವತ್ತೊಂದು 700 ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ ಒಂದು 10 ಎಕರೆಗೆ 10 ಲಕ್ಷ ರೂಪಾಯಿ ಅವ್ರ ಲೇಬರ್ ಪೇಮೆಂಟ್ ಆಗ್ತದೆ. ಒಂದು ಎಕರೆಗೆ ಒಂದು 15 ಅಂದ್ರೆ ಒಂದು 50 ಟನ್ ಹಿಡಿದ್ರು 500 ಟನ್ ಕಬ್ಬು ನೀವು ಕೊಡೋ ಬೆಲೆ ಏಟಾಗ್ತದೆ ಅಂದ್ರೆ ಮುಂದೆ 15 ಲಕ್ಷ ಆಗ್ತದೆ. ಅದ್ರಾಗ ಲೇಬರ್ ಪೇಮೆಂಟ್ನೇ ಒಂದು 10 ಲಕ್ಷ ಹೋದಾಗ ನಮ್ಮ ರೈತರಿಗೆ ಏನು ಉಳಿತದೆ? ಅದ್ರ ಗೊಬ್ಬರ ತೆಗಿಬೇಕು, ಬೀಜ ತೆಗಿಬೇಕು. ನೀವು ಹತ್ರ ಒಂದು ವರ್ಷದಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತೀರಾ. 100 ಫ್ಯಾಕ್ಟ್ರಿ ಮಾಲೀಕರು 100 ಕೋಟಿ ಗಟ್ಟಲೆ ಮಕ್ಕಳ ಮದುವೆಗೆ ಖರ್ಚು ಮಾಡ್ತೀರಾ. ನಮ್ಮ ರೈತರಿಗೆ ಕೊಡ್ಲಿಕ್ಕೆ ನಿಮಗೆ ಏನಾಗ್ತದೆ? ಇವತ್ತು ರೈತರು ಹೋರಾಟ, ಇವತ್ತು ರೈತ ಒತ್ತಿದರೆ ಇಲ್ಲಿ ರೈತ ಗುಡುಗಿದರೆ ವಿಧಾನಸೌಧ ನಡುವಂತ ಇವತ್ತು ಒಂದು ಹೋರಾಟ ನಮ್ಮಲ್ಲಿ ನಡೀತಾ ಇದೆ. ನಾವು ಈ ರೈತರಿಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂತಿರ್ತೀವಿ. ಈ ಹೋರಾಟ ಮುಗಿಯುವವರೆಗೆ ನಿರಂತರವಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ಕೂಡ ಇರ್ತೀವಿ. ಮತ್ತು ಅಥಣಿಯಲ್ಲಿ ಇವತ್ತು ಒಂದು ಸರ್ಕಾರ ವೇಟ್ ಬ್ರಿಡ್ಜ್ ಅನ್ನ ಮಾಡದೇ ಇದ್ರೆ ನಾವು ಮುಂದಿನ ದಿನದಲ್ಲಿ ಹಿರಿಯರ ನೇತೃತ್ವದಲ್ಲಿ ಒಂದು ನನ್ನ ವೈಯಕ್ತಿಕ ಖರ್ಚಿನಲ್ಲಿ ಒಂದು ಎಲ್ಲರೂ ಕೂಡಿ ಅಥಣಿಯಲ್ಲಿ ಎಲ್ಲ ಫ್ಯಾಕ್ಟರಿಗಳಿಗೆ ಮತ್ತು ಎಲ್ಲ ದಾರಿಗೆ ಅನುಕೂಲವಾಗಿ ಕೊಡುವಂತ ಒಂದು ಜಾಗವನ್ನು ನಿಗದಿ ಮಾಡಿದರೆ ನನ್ನ ಒಂದು ಸ್ವಂತ ಖರ್ಚಿನಲ್ಲಿ ಎಲ್ಲಾ ರೈತರ ಬೆಲೆಗಳಿಗೆ ಅಂದ್ರೆ ಎಲ್ಲ ರೈತರ ವಸ್ತುಗಳಿಗೆ ಫ್ರೀಯಾಗಿ ಕಾಟ ಮಾಡಿ ಕೊಡುವಂತ ವ್ಯವಸ್ಥೆಯನ್ನು ನಾನು ಇವತ್ತು ಚಾಲನೆ ಕೊಡ್ತೇನೆ. ಎಲ್ಲ ರೈತ ಮುಖಂಡರು, ಎಲ್ಲ ಸಂಘಟನೆಯವರು, ಎಲ್ಲ ಹಿರಿಯ ಮಾರ್ಗದರ್ಶಕರು, ಮಾಜಿ ಶಾಸಕರುಗಳು ನನಗೆ ಒಂದು ಮಾರ್ಗದರ್ಶನ ಮಾಡಬೇಕಂತ ಈ ಕಳಕಳಿಯಲ್ಲಿ ಮನವಿಯನ್ನ ಮಾಡ್ಕೊತೀನಿ. ಸರ್ಕಾರ ನೋಡ್ರಿ ಎಲ್ಲರೂ ಇವತ್ತ ನೋಡ್ರಿ ತೋಳೇರಿಸಿ ವಿಧಾನಸೌಧದಲ್ಲಿ ಮಾತಾಡ್ತಾರೆ. ರೈತರ ಕಾಲಾಗ ಮುಳ್ಳು ಮುರಿದ್ರೆ ಕಣ್ಣಾಗ ರಕ್ತ ಬರ್ತೈತೆ ಅಂತ. ಇವತ್ತು ರೈತರ ಕಣ್ಣಾಗ ರಕ್ತ ಬರ್ತಾ ಇದೆ. ಯಾರೂ ರಾಜಕಾರಣಿಗಳು ಧ್ವನಿ ಎತ್ತಾ ಇಲ್ಲ. ಮುಂದಿನ ದಿನಮಾನದಲ್ಲಿ ನಮ್ಮ ಎಲ್ಲಾ ರಾಜಕಾರಣಿಗಳು ಧ್ವನಿ ಎತ್ತಿ ರೈತರಿಗೆ ಅನುಕೂಲವಾಗುವಂತ ವಿಚಾರಗಳನ್ನ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕಂತ ನಾನು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೀನಿ. ನಮ್ಮ ರೈತರು, ನಮ್ಮ ದೇವತೆಯಾದಂತ ಎಲ್ಲ ರೈತರಿಗೂ ಮನದಲ್ಲಿ ನೆನೆದು ಇದು ಹೋರಾಟ ರೈತರ ಹೋರಾಟ ಅಷ್ಟೇ ಅಲ್ಲ, ಇದು ಎಲ್ಲ ನಮ್ಮ ಜನರ ಹೋರಾಟ. ಯಾಕಂದ್ರೆ ನಮ್ಮ ಭಾರತ ದೇಶ 90% ರೈತರನ್ನು ಅವಲಂಬಿತವಾದ ದೇಶವಾಗಿದೆ. ಇದು ರೈತರಿಂದ ನಮ್ಮ ದೇಶ. ರೈತರ ಬೆಳೆ ಬೆಳೆದರೆ ಮಾತ್ರ ನಮ್ಮ ಜೀವನ. ದಯಮಾಡಿ ಇದು ಕಬ್ಬಿನ ವಿಷಯ ಅಷ್ಟೇ ಅಲ್ಲ, ಎಲ್ಲಾ ಬೆಳೆಗಳಿಗೂ ಕಬ್ಬಿನ ಬೆಲೆ ಅಷ್ಟೇ ಅಲ್ಲ, ಎಲ್ಲಾ ಬೆಳೆಗಳಿಗೂ ನಿಗದಿತ ಬೆಲೆಯನ್ನು ಮಾಡಿ ಸರ್ಕಾರ ತನ್ನ ಮಟ್ಟದಲ್ಲಿ ಇದಕ್ಕೊಂದು ತನ್ನದೇ ಆದಂತ ಕಾಯ್ದೆ ಹಾಗೂ ಜೀವವನ್ನು ಪಾಸ್ ಮಾಡಬೇಕು. ಪ್ರತಿ ವರ್ಷ ಹೇಗೆ ಟ್ಯಾಕ್ಸ್ ಆಗಲಿ ಮತ್ತು ಇನ್ಕ್ರಿಮೆಂಟ್ ಆಗಲಿ ಜಾಸ್ತಿ ಮಾಡ್ತಿಲ್ಲ, ಹಾಗೆ ಪ್ರತಿ ವರ್ಷ ಕಬ್ಬಿನ ದರವನ್ನು ಜಾಸ್ತಿ ಮಾಡಬೇಕು. ಮತ್ತು ರೈತರು ಕೇಳ್ತಾ ಇರೋದು 3,500 ಮಾತ್ರ. ನೀವು 5 ವರ್ಷದಿಂದ ಏನು ಬಿಲ್ ಕೊಟ್ಟಿದಿರಲ್ಲ, ಈಗೂ ನೀವು ಅಷ್ಟು ಬಿಲ್ ಕೊಡಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಕಬ್ಬಿನ ಬೆಳೆಗೆ ಬೇಕಾಗುವ ಗೊಬ್ಬರ, ಬೀಜ ಅದರ ರೇಟು ದುಪ್ಪಟ್ಟಾಗಿದೆ. ದಯಮಾಡಿ ಎಲ್ಲ ಸರ್ಕಾರದವರು ಇದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವು ಯಾವ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ, ಯಾವ ಜಾತಿ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ. ನಮ್ಮ ಜಾತಿ ಧರ್ಮ ಒಂದೇ, ರೈತರ ವರ್ಗ ಒಂದೇ. ಈಗ ದಯಮಾಡಿ ಎಲ್ಲ ರೈತರಿಗೆ ನೀವು ಅವರಿಗೆ ಬೇಡುತ್ತಿರುವ 3,500 ಬೆಲೆಯನ್ನು ಕೊಡಬೇಕು. ಇನ್ನು ಮುಂದಿನ ಕಾಲದಲ್ಲಿ ನೀವು 3,500 ನಿಗದಿ ಮಾಡದಿದ್ದರೆ ನಾವು ಎಲ್ಲರೂ ಮುಖಂಡರು ಹಾಗೂ ವಕೀಲರು ಹಾಗೂ ಎಲ್ಲ ವ್ಯಾಪಾರಸ್ಥರು, ಸಂಘಟನೆಯವರು ರೈತರಿಗೆ ಬೆಂಬಲ ನೀಡಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಹೇಳುತ್ತೇವೆ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬೆಳೆಗಾರ ಒಂದು ಹೋರಾಟ ಏನಿದೆ ಅದು ಬೆಳಗಾವಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಎಲ್ಲ ಭಾಗಕ್ಕೂ ಇವತ್ತು ವಿಸ್ತರಿಸ್ತಾ ಇದೆ. ನಮ್ಮ ಬೇಡಿಕೆಯಂತೆ 3,500 ದರವನ್ನು ಸರ್ಕಾರ ಆಗಲಿ ಕಾರ್ಖಾನೆ ಆಗಲಿ ನಿಗದಿ ಮಾಡೋ ತನಕ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತದೆ. ಅದರ ಸಾಂಕೇತಿಕವಾಗಿ ಇವತ್ತು ಅಥಣಿಯಲ್ಲಿ ಕೂಡ ಮುಂದುವರಿತಾ ಇದೆ. ನಮ್ಮ ಬೇಡಿಕೆಯಂತೆ ಸರ್ಕಾರ ಆಗಲಿ ಕಾರ್ಖಾನೆ ಆಗಲಿ ಸ್ಪಂದಿಸಿ ಆದಲ್ಲಿ ನಾವು ಹೋರಾಟವನ್ನು ಹಿಂತೆಗೆದುಕೊಳ್ತೀವಿ. ಈಗೇನು ಕೊಲ್ಲಾಪುರ ಕ್ರಾಸ್ನಲ್ಲಿ ಸುಮಾರು 6ನೇ ದಿನಕ್ಕೆ ಇವತ್ತು ಹೋರಾಟ ಕಾಲಿಟ್ಟಿದೆ. ಅದರ ಮುಂದುವರಿದ ಭಾಗವಾಗಿ ಅಥಣಿಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ಹೋರಾಟ ಬರೀ ತಾಲೂಕು ಮಟ್ಟದಲ್ಲಿ ಮಾತ್ರ ನಡೀತಿದೆ ಅಂತ ತಿಳ್ಕೊಬೇಡಿ. ಇನ್ನು ಮುಂದಿನ ಹೋರಾಟವನ್ನು ಪ್ರತಿ ಹಳ್ಳಿಗಳ ಮಟ್ಟದಲ್ಲಿ ನಾವು ಕೊಂಡೊಯ್ಯತಕ್ಕಂಥ ತೀರ್ಮಾನವನ್ನು ಈಗಾಗಲೇ ನಮ್ಮ ಸಂಘದ ಎಲ್ಲ ಮುಖಂಡರು ಕೂಡ ತೀರ್ಮಾನ ಮಾಡಿದ್ದೇವೆ. ಆದಷ್ಟು ಬೇಗ ದರವನ್ನು ನಿಗದಿ ಮಾಡಿ ಕಾರ್ಖಾನೆಗಳು ಚಾಲೂ ಆಗಲಿ ಅನ್ನುವಂಥ ಉದ್ದೇಶವನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಶಿವಾನಂದ ಕೋತ್, ರೈತ ಮುಖಂಡರು, ಅಥಣಿ.